ನೀವು ಯಾವಾಗ್ಲಾದ್ರೂ ಯೋಚಿಸಿದ್ದೀರಾ, ನೀವು ಈ ಭೂಮಿಯ ಮೇಲೆ ನಿಮ್ಮ ತಾಯಿಯ ದೇಹದೊಳಗೆ ಒಂದು ಸಣ್ಣ ಏಕಕೋಶೀಯವಾಗಿ ಆರಂಭಿಸಿದ್ರಿ ಅಂತ. ಆದ್ರೆ ಇಂದು ನೀವು ಕೋಟ್ಯಾಂತರ ಜೀವಕೋಶಗಳನ್ನು ಹೊಂದಿರುವ ಒಂದು ಸಂಕೀರ್ಣ ಜೀವಿ. ಇದು ಎಂತಹ ಆಶ್ಚರ್ಯ ಅಲ್ವಾ? ಒಂದೇ ಒಂದು ಜೀವಕೋಶ ಕಾಲಕ್ರಮೇಣ ಹೇಗೆ ನಿಮ್ಮಂತೆ ನನ್ನಂತೆ ದೊಡ್ಡ ಜೀವಿ ಆಗುತ್ತೆ? ಇದು ಸಾಧ್ಯವಾಗೋದು ಜೀವಕೋಶಗಳ ವಿಶೇಷ ಗುಣವಾದ ವಿಭಜನೆಯಿಂದ. ಲೈಂಗಿಕವಾಗಿ ಪ್ರಜನನ ಮಾಡುವ ಎಲ್ಲಾ ಜೀವಿಗಳು ಮೊದಲಿಗೆ ತಾಯಿಯ ದೇಹದಲ್ಲಿ ಒಂದು ಏಕಕೋಶದಿಂದ ಪ್ರಾರಂಭವಾಗಿರುತ್ತೆ. ಆದ್ರಿಂದ ಈಗ ನಾವು ಕೋಶ ವಿಭಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ವಿಭಜನೆಯಲ್ಲಿ ಮುಖ್ಯವಾಗಿ ಗಮನಿಸೋದು ಬಂದು ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಅನ್ನ. ಈ ನ್ಯೂಕ್ಲಿಯಸ್ ಒಳಗೆ ಜನ್ಯ ವಸ್ತುವಿನ ವಿಭಜನೆ ಉಂಟಾಗುತ್ತೆ. ದೊಡ್ಡ ವೃತ್ತಾಕಾರ ಇದೆಯಲ್ವಾ, ಇದು ಒಂದು ಜೀವಕೋಶ ಅಂತ ಅನ್ಕೊಳ್ಳೋಣ. ಇದ್ರ ಒಳಗೆ ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಇದರಲ್ಲಿ ಜನ್ಯ ವಸ್ತುಗಳಿರುತ್ತೆ. ಈ ಜನ್ಯ ವಸ್ತುಗಳನ್ನ ಕೆಲವೊಮ್ಮೆ ನಾವು DNA ಅಂತ ಕರಿತೀವಿ, ಇನ್ನು ಕೆಲವು ಬಾರಿ ಜೀನ್ಸ್ ಅಂತ ಕರಿತೇವೆ. ಹಲವೆಡೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಅಂತ ಕೂಡ ಕರಿತೇವೆ, ಅಥವಾ ಕ್ರೊಮ್ಯಾಟಿನ್ ಅಂತ ಕೂಡ ಕರಿತೇವೆ. ಇವೆಲ್ಲವೂ ಒಂದೇನಾ ಅಥವಾ ಬೇರೆ ಬೇರೆನಾ ನೋಡೋಣ. ಮೊದಲಿಗೆ DNA ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. DNA ಡಯಾಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಒಂದು ಡಬಲ್ ಎಲಿಕ್ಸ್ ರಚನೆಯಾಗಿರುತ್ತೆ. ಇದನ್ನ ಒಂದು ಅಡುಗೆ ಪುಸ್ತಕಕ್ಕೆ ಹೋಲಿಸಬಹುದು. ಇದು ನಮ್ಮನ್ನ ನಿರ್ಮಿಸಲು ಬೇಕಾದ ಎಲ್ಲಾ ಮಾಹಿತಿಯನ್ನ ಹೊಂದಿರುತ್ತೆ. ಈ ದೊಡ್ಡ ಪುಸ್ತಕವನ್ನ ಹಲವು ಅಧ್ಯಾಯಗಳಾಗಿ ವಿಭಜಿಸಲಾಗಿರುತ್ತೆ. ಈ ಅಧ್ಯಾಯಗಳಲ್ಲೊಂದು ಭಾಗವನ್ನ ನಾವು ತೆಗೆದುಕೊಂಡ್ರೆ ಅದು ನಮ್ಮ ಕಣ್ಣಿನ ಬಣ್ಣವನ್ನ ನಿರ್ಧಾರ ಮಾಡುತ್ತೆ. ಮತ್ತೊಂದು ಅಧ್ಯಾಯವನ್ನ ನೋಡಿದ್ರೆ ಅದು ನಮ್ಮ ಎತ್ತರದ ಮಾಹಿತಿಯನ್ನ ಹೇಳುತ್ತೆ. ಇಂತಹ DNA ಸಣ್ಣ ಭಾಗಗಳನ್ನ ನಾವು ಜೀನ್ಸ್ ಅಂತ ಕರೀತೇವೆ. ಅಂದ್ರೆ ಒಂದು ನಿರ್ದಿಷ್ಟ ಗುಣಲಕ್ಷಣದ ಮಾಹಿತಿಯನ್ನ ಹೊಂದಿರುವ DNA ಭಾಗವೇ ಜೀನ್. DNA ತುಂಬಾ ಉದ್ದವಾಗಿರುತ್ತೆ. ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಎಲ್ಲಾ DNA ಉದ್ದ ಸರಿಸುಮಾರು 1.8 ಮೀಟರ್. ಆದ್ರೆ ನ್ಯೂಕ್ಲಿಯಸ್ನ ಗಾತ್ರ ಕೇವಲ 6 ಮೈಕ್ರೋಮೀಟರ್ಗಳಷ್ಟೇ. ಇಷ್ಟು ಉದ್ದವಾದ DNA ಈ ಚಿಕ್ಕ ಜಾಗದಲ್ಲಿ ಸರಿ ಹೊಂದಲು ಅದನ್ನ ಮಡಚಿ ಮತ್ತು ಕುಗ್ಗಿಸಿ ಇಡಲಾಗಿರುತ್ತೆ. ಅದಕ್ಕೆ ಬಳಕೆ ಆಗುವ ಒಂದು ಪ್ರೋಟೀನ್ ಬಂದು ಇಸ್ಟಾನ್ ಪ್ರೋಟೀನ್. ಇಸ್ಟಾನ್ ಪ್ರೋಟೀನ್ಗಳ ಸುತ್ತಲೂ ಈ DNA ತಂತುಗಳು ಹಲವಾರು ಬಾರಿ ಸುತ್ತಕೊಂಡಿರುತ್ತೆ. ಇದು ದಾರದಲ್ಲಿ ಮುತ್ತುಗಳಂತೆ ಕಂಡುಬರೋದ್ರಿಂದ ಈ ರಚನೆಯನ್ನ ನಾವು ಕ್ರೊಮ್ಯಾಟಿನ್ ಅಂತ ಕರಿತೇವೆ. ಈ ಮುತ್ತುಗಳ ದಾರದಂತಹ ಕ್ರೊಮ್ಯಾಟಿನ್ ಇನ್ನೂ ಹೆಚ್ಚು ಸಂಕುಚಿತವಾದ್ರೆ ಅದನ್ನ ನಾವು ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳು ಅಂತ ಕರಿತೇವೆ. ಅಂದ್ರೆ ಕ್ರೊಮ್ಯಾಟಿನ್ ಮತ್ತು ವರ್ಣತಂತುಗಳು ಎರಡು ಒಂದೇ DNA ತಂತುವಿನ ವಿಭಿನ್ನ ರೂಪಗಳು. ಕ್ರೊಮ್ಯಾಟಿನ್ ಕಡಿಮೆ ಸಂಕುಚಿತವಾಗಿರುತ್ತೆ, ವರ್ಣತಂತುಗಳು ಹೆಚ್ಚು ಸಂಕುಚಿತವಾಗಿರುತ್ತೆ. ಸರಿ, ಹಾಗಿದ್ರೆ ನಾವು ಈ 4 ಪದಗಳ ಅರ್ಥ ಏನು ಅಂತ ತಿಳ್ಕೊಂಡಿದ್ದೇವೆ. ಈಗ ವರ್ಣತಂತುಗಳ ಸಂಖ್ಯೆಯ ಬಗ್ಗೆ ಮಾತನಾಡೋಣ. ಪ್ರತಿ ಜೀವಿಯಲ್ಲೂ ವರ್ಣತಂತುಗಳ ಸಂಖ್ಯೆ ವಿಶಿಷ್ಟ ಆಗಿರುತ್ತೆ. ಅಂದ್ರೆ ಒಂದು ಜಾತಿಯಲ್ಲಿರುವ ಎಲ್ಲಾ ಜೀವಿಗಳಿಗೂ ಒಂದೇ ಸಂಖ್ಯೆಯ ವರ್ಣತಂತುಗಳು ಇರುತ್ತೆ. ಉದಾಹರಣೆಗೆ ಮನುಷ್ಯರಲ್ಲಿ ಅಂದ್ರೆ ಹೋಮೋಸೇಪಿಯನ್ಸ್ನಲ್ಲಿ 46 ವರ್ಣತಂತುಗಳು ಕಂಡುಬರುತ್ತೆ. ಚಿಂಪ್ಯಾನ್ಜಿಗಳಲ್ಲಿ 48 ವರ್ಣತಂತುಗಳು ಕಂಡುಬರುತ್ತೆ. ಬಟಾಣಿ ಸಸ್ಯಗಳಲ್ಲಿ 14 ವರ್ಣತಂತುಗಳು ಕಂಡುಬಂದ್ರೆ, ಇನ್ನು ನನ್ನ ನೆಚ್ಚಿನ ಪ್ರಾಣಿಯಾದ ನಾಯಿಗಳಲ್ಲಿ 78 ವರ್ಣತಂತುಗಳು ಕಂಡುಬರುತ್ತೆ. ಹೀಗಾಗಿ ಪ್ರತಿಯೊಂದು ಜಾತಿಗೂ ತನ್ನದೇ ಆದ ನಿರ್ದಿಷ್ಟವಾದ ವರ್ಣತಂತುಗಳ ಸಂಖ್ಯೆ ಇರುತ್ತೆ ಮತ್ತು ಅದು ಬದಲಾಗೋದಿಲ್ಲ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ಕೋಶ ವಿಭಜನೆಯಾಗುವಾಗ ಹೊಸದಾಗಿ ನಿರ್ಮಾಣವಾಗುವ ಜೀವಕೋಶಗಳಲ್ಲಿ ಕೂಡ ಇದೇ ವರ್ಣತಂತುಗಳ ಸಂಖ್ಯೆಯನ್ನ ಕಾಪಾಡಿಕೊಳ್ಬೇಕು. ಈಗ ಯೋಚಿಸಿ, ನಾವು ಸಾಮಾನ್ಯವಾಗಿ ವಿಭಜನೆ ಅಂದ್ರೆ ಸಮಾನವಾಗಿ 2 ಭಾಗಗಳಾಗಿ ಹಂಚೋದು ಅಂತ ಅನ್ಕೊಂಡಿದ್ವಲ್ವಾ. ಉದಾಹರಣೆಗೆ ಒಂದು ಬಟಾಣಿ ಸಸ್ಯದ ಜೀವಕೋಶದಲ್ಲಿ 14 ವರ್ಣತಂತುಗಳಿರುತ್ತೆ. ಇದನ್ನ 2 ಕೋಶಗಳಾಗಿ ಹಂಚಿದ್ರೆ ಪ್ರತಿ ಕೋಶದಲ್ಲೂ 7 ವರ್ಣತಂತುಗಳು ಬರುತ್ತೆ. ಮತ್ತೆ ಇದನ್ನ ವಿಭಜಿಸಿದ್ರೆ
ಪ್ರತಿ ಕೋಶದಲ್ಲೂ 3.5 ವರ್ಣತಂತುಗಳು ಬರುತ್ತೆ. ಹೀಗೆ ಹೋದ್ರೆ ಪ್ರತಿ ವಿಭಜನೆಯಲ್ಲೂ ವರ್ಣತಂತುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಬೇಕು. ಆದ್ರೆ ನಿಜವಾದ ಕೋಶ ವಿಭಜನೆಯಲ್ಲಿ ಹೀಗಾಗೋದಿಲ್ಲ. ಕೋಶ ವಿಭಜನೆಯಾಗುವಾಗ ಮೂಲ ಕೋಶವನ್ನ ನಾವು ತಾಯಿ ಕೋಶ ಅಥವಾ ಪೇರೆಂಟ್ ಸೆಲ್ ಅಂತ ಕರಿತೇವೆ. ಮತ್ತು ಹೊಸದಾಗಿ ನಿರ್ಮಾಣವಾಗುವ ಎಲ್ಲಾ ಕೋಶಗಳನ್ನ ಡಾಟರ್ ಸೆಲ್ಸ್ ಅಥವಾ ಮರಿಕೋಶ ಅಂತ ಕರಿತೇವೆ. ಮತ್ತು ಮುಖ್ಯವಾಗಿ ಮರಿಕೋಶಗಳಲ್ಲಿಯೂ ತಾಯಿ ಕೋಶದಷ್ಟೇ ವರ್ಣತಂತುಗಳಿರುತ್ತೆ. ಅಂದ್ರೆ ವರ್ಣತಂತುಗಳ ಸಂಖ್ಯೆ ಸ್ಥಿರವಾಗಿರುತ್ತೆ. ಈಗ ಒಂದು ಪ್ರಶ್ನೆ ಮೂಡಿಬರುತ್ತೆ, ಜೀವಕೋಶವನ್ನ ವಿಭಜಿಸಿದ್ರೂ ಕೂಡ ವರ್ಣತಂತುಗಳ ಸಂಖ್ಯೆ ಹೇಗೆ ಕಡಿಮೆ ಆಗ್ಲೇ ಇಲ್ಲ, ಅದೇ ರೀತಿ ಉಳ್ಕೊಂಡಿದೆ ಅಂತ ಹೇಳಿ. ವಿಡಿಯೋನ ಪಾಸ್ ಮಾಡಿ ಒಮ್ಮೆ ಯೋಚನೆ ಮಾಡಿ ನೋಡಿ. ಸರಿ, ಈಗ ಏನಾಗುತ್ತೆ ಅಂತ ನೋಡೋಣ. ಕೋಶವು 2 ಭಾಗಗಳಾಗಿ ವಿಭಜನೆ ಆಗೋ ಮೊದಲು ಅದರಲ್ಲಿರುವ 14 ವರ್ಣತಂತುಗಳು ತಮ್ಮದೇ ಪ್ರತಿಯನ್ನ ಮಾಡಿಕೊಳ್ಳುತ್ತೆ. ಅಂದ್ರೆ ಪ್ರತಿಯೊಂದು ವರ್ಣತಂತು ತನ್ನಂತೆಯೇ ಇನ್ನೊಂದು ಪ್ರತಿಯನ್ನ ನಿರ್ಮಿಸುತ್ತೆ. ನಂತರ ಕೋಶ ವಿಭಜನೆಯಾಗುವಾಗ ಈ ಪ್ರತಿಗಳನ್ನ 2 ಮರಿಕೋಶಗಳಿಗೆ ಹಂಚಲಾಗುತ್ತೆ. ಈ ರೀತಿಯ ಕೋಶ ವಿಭಜನೆಯನ್ನ ವಿಶೇಷವಾದ ಹೆಸರಿಂದ ಕರಿತೇವೆ ನಾವು. ಇದನ್ನ ಮೈಟೋಸಿಸ್ ಅಂತ ಕರಿತೇವೆ. ಈಗ ನೀವು ಹೇಗೆ ನಿರ್ಮಾಣವಾಗಿದ್ರಿ, ಇದನ್ನ ನೀವು ಅಂತ ಅನ್ಕೊಳ್ಳೋಣ. ನೀವು ಹೇಗೆ ನಿರ್ಮಾಣವಾಗಿದ್ರಿ ಅಂತ ಹಿಂತಿರುಗಿ ನೋಡೋಣ. ನಾವು ಮನುಷ್ಯರಾಗಿರೋದ್ರಿಂದ ನಮ್ಮಲ್ಲಿ 46 ವರ್ಣತಂತುಗಳಿರುತ್ತೆ. ಎಲ್ಲಾ ವರ್ಣತಂತುಗಳು ತೋರಿಸಲು ಕಷ್ಟವಾಗಿರೋದ್ರಿಂದ ನಾವು 1 ಜೋಡಿ ಮಾತ್ರ ತೆಗೆದುಕೊಳ್ಳೋಣ. ಈ 2 ವರ್ಣತಂತುಗಳಿಗೆ ಬೇರೆ ಬೇರೆ ಬಣ್ಣವನ್ನ ಕೊಡಲಾಗಿದೆ. ಯಾಕೆಂದ್ರೆ ಅರ್ಧ ವರ್ಣತಂತುಗಳು ನಿಮ್ಮ ತಾಯಿಯಿಂದ ಬಂದ್ರೆ ಉಳಿದ ಅರ್ಧ ನಿಮ್ಮ ತಂದೆಯಿಂದ ಬಂದಿರುತ್ತೆ. ಪ್ರತಿ ವರ್ಣತಂತು ತನ್ನ ಪ್ರತಿಯನ್ನ ತಯಾರಿಸಿಕೊಳ್ಳುತ್ತೆ. ಮೊದಲಿಗೆ ಈ ಪ್ರತಿಗಳನ್ನ ಒಂದೇ ಸ್ಥಳದಲ್ಲಿ ಜೋಡಿಸಿಟ್ಟಿರುತ್ತೆ. ನಂತರ ನಿಧಾನವಾಗಿ ಬೇರ್ಪಡಿಸುತ್ತೆ. ಅಂದ್ರೆ ಜೋಡಣೆಯಿಂದ ಹೊರಬರುತ್ತೆ. ಪ್ರತ್ಯೇಕವಾಗಿ ದೂರ ದೂರ ಸರಿಯುತ್ತೆ. ಆಮೇಲೆ ಅವುಗಳ ಸುತ್ತ ಹೊಸ ಕೋಶಪೊರೆ ಉಂಟಾಗುತ್ತೆ. 2 ಪ್ರತ್ಯೇಕ ಕೋಶಗಳಾಗಿ ನಿರ್ಮಾಣವಾಗುತ್ತೆ. ಹೀಗಾಗಿ ತಾಯಿ ಕೋಶದಲ್ಲಿ 2 ವರ್ಣತಂತುಗಳಿದ್ರೆ ಮರಿಕೋಶಗಳಲ್ಲೂ ಕೂಡ 2 ವರ್ಣತಂತುಗಳು ಕಂಡುಬರುತ್ತೆ. ಅಂದ್ರೆ ವರ್ಣತಂತುಗಳ ಸಂಖ್ಯೆ ಬದಲಾಗ್ಲಿಲ್ಲ. ಈ ರೀತಿಯಾಗಿ ಒಂದು ಕೋಶದಿಂದ ಲಕ್ಷಾಂತರ ಜೀವಕೋಶಗಳನ್ನ ನಿರ್ಮಾಣವಾಗಿ ನೀವು ಇಂದಿನ ರೂಪಕ್ಕೆ ಬಂದಿದ್ದೀರಾ. ಈ ರೀತಿಯ ಕೋಶ ವಿಭಜನೆಯನ್ನ ನಾವು ಮೈಟೋಸಿಸ್ ಅಂತ ಕರಿತೇವೆ. ನೀವು ಹೇಳ್ಬೋದು, ತಾಯಿಯ ಅಂಡಾಣು ಮತ್ತು ತಂದೆಯ ವೀರ್ಯಾಣು ಸೇರಿ ಒಂದು ಕೋಶ ರೂಪುಗೊಂಡಿರುತ್ತಲ್ವಾ ಅಂತ ಹೇಳಿ. ಈ ಕೋಶವನ್ನ ನಾವು ಯುಗ್ಮಜ ಅಥವಾ ಝೈಗೋಟ್ ಅಂತ ಕರಿತೇವೆ. ಮನುಷ್ಯರ ಜೀವಕೋಶದಲ್ಲಿ 46 ವರ್ಣತಂತುಗಳಿರೋದ್ರಿಂದ 46 + 46 92 ವರ್ಣತಂತುಗಳಿರ್ಬೇಕಿತ್ತಲ್ವಾ ಯುಗ್ಮಜದಲ್ಲಿ ಅನ್ನೋ ಪ್ರಶ್ನೆ ಮೂಡಿಬರುತ್ತೆ. ಆದ್ರೆ ಕೇವಲ 46 ವರ್ಣತಂತುಗಳು ಮಾತ್ರ ಇವೆ. ಅಂಡಾಣು ಮತ್ತು ವೀರ್ಯಾಣು ಮೈಟೋಸಿಸ್ ಮೂಲಕ ವಿಭಜನೆ ಆಗೋದಿಲ್ಲ. ಬದಲಿಗೆ ಬೇರೆ ರೀತಿಯ ವಿಭಜನೆಯ ಮೂಲಕ ನಿರ್ಮಾಣವಾಗುತ್ತೆ. ಅದನ್ನ ಮಿಯೋಸಿಸ್ ಅಂತ ಕರಿತೇವೆ. ಮಿಯೋಸಿಸ್ ನಲ್ಲಿ ಏನಂತ ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕೂಡ ವರ್ಣತಂತುಗಳ ವಿಭಜನೆ ಆಗುತ್ತೆ. ಆದ್ರೆ ಇಲ್ಲಿ ಒಂದು ವಿಶೇಷ ಪ್ರಕ್ರಿಯೆ ನಡೆಯುತ್ತೆ. 2 ವರ್ಣತಂತುಗಳು ತಮ್ಮ ಕೆಲವು ಭಾಗಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೆ. ಇದನ್ನ ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೇವೆ. ಇದರ ಪ್ರಯೋಜನಗಳು ಏನು ಅಂದ್ರೆ ಜೀನ್ಸ್ಗಳ ಮಿಶ್ರಣವಾಗಿರೋದ್ರಿಂದ ಪ್ರಕೃತಿಯಲ್ಲಿ ಕೂಡ ವಿಭಿನ್ನತೆ ಬರುತ್ತೆ. ನಾವು ಆರಂಭದಲ್ಲಿ 2 ವರ್ಣತಂತುಗಳಿದ್ದ ತಾಯಿ ಕೋಶದಿಂದ ಶುರು ಮಾಡಿದ್ವಿ. ಆದ್ರೆ ನೀವು ಕೊನೆಯಲ್ಲಿ ನಿರ್ಮಾಣವಾದ ಮರಿಕೋಶಗಳನ್ನ ನೋಡಿದ್ರೆ ಪ್ರತಿಯೊಂದರಲ್ಲೂ ಒಂದೊಂದು ವರ್ಣತಂತು ಕಂಡುಬರುತ್ತೆ. ಇದೇ ಮಿಯೋಸಿಸ್ನ ವಿಶೇಷತೆ. ಈ ಪ್ರಕ್ರಿಯೆಯಲ್ಲಿ ವರ್ಣತಂತುಗಳ ಸಂಖ್ಯೆ ಅರ್ಧಕ್ಕಿಳಿಯುತ್ತೆ. ನಮ್ಮ ದೇಹದಲ್ಲಿ ಅಂಡಾಣು ಮತ್ತು ವೀರ್ಯಾಣು ತಯಾರಿಸಲು ಇದು ಅತ್ಯಗತ್ಯ. ಯಾಕೆಂದ್ರೆ ಅಂಡಾಣು ಮತ್ತು ವೀರ್ಯಾಣು ಒಂದಾದಾಗ ಸರಿಯಾದ ವರ್ಣತಂತು ಸಂಖ್ಯೆ ಝೈಗೋಟ್ನಲ್ಲಿ ಉಂಟಾಗುತ್ತೆ. ಅಂದ್ರೆ ಯುಗ್ಮಜದಲ್ಲಿ ಉಂಟಾಗುತ್ತೆ. ಈಗ ಮೈಟೋಸಿಸ್ ಮತ್ತು ಮಿಯೋಸಿಸ್ ನಡುವಿನ ವ್ಯತ್ಯಾಸಗಳೇನು ಅಂತ ನೋಡೋಣ. ಮೊದಲಿಗೆ ಮರಿಕೋಶಗಳ ಸಂಖ್ಯೆ.
ಮೈಟೋಸಿಸ್ನಲ್ಲಿ ಒಂದು ತಾಯಿ ಕೋಶದಿಂದ 2 ಮರಿಕೋಶಗಳು ಉಂಟಾದವು. ಇನ್ನು ಮಿಯೋಸಿಸ್ನಲ್ಲಿ ಒಂದು ತಾಯಿ ಕೋಶದಿಂದ 4 ಮರಿಕೋಶಗಳು ಉಂಟಾದವು. ಮೈಟೋಸಿಸ್ನಲ್ಲಿ ಮರಿಕೋಶಗಳಲ್ಲಿ ತಾಯಿ ಕೋಶದಷ್ಟೇ ಸಮಾನವಾದ ವರ್ಣತಂತುಗಳ ಸಂಖ್ಯೆ ಇತ್ತು. ಆದ್ರೆ ಮಿಯೋಸಿಸ್ನಲ್ಲಿ ಮರಿಕೋಶಗಳಲ್ಲಿ ವರ್ಣತಂತುಗಳ ಸಂಖ್ಯೆ ಅರ್ಧವಾಗಿತ್ತು. ಇನ್ನು ಮೂರನೇ ವ್ಯತ್ಯಾಸ ಬಂದು ಮಿಯಾಸಿಸ್ ಯಾವ ಜೀವಕೋಶಗಳಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ಇದು ಕೇವಲ ಗ್ಯಾಮೆಟ್ಗಳನ್ನ ನಿರ್ಮಿಸುವ ಜೀವಕೋಶಗಳಲ್ಲಿ ಮಾತ್ರ ನಡೆಯುತ್ತೆ. ಗ್ಯಾಮೆಟ್ಗಳು ಅಂದ್ರೆ ಮಹಿಳೆಯರಲ್ಲಿ ಅಂಡಾಣು, ಪುರುಷರಲ್ಲಿ ವೀರ್ಯಾಣು. ಆದ್ರೆ ಮೈಟೋಸಿಸ್ ಆ ರೀತಿ ಅಲ್ಲ. ಇದು ದೇಹದ ಇತರ ಎಲ್ಲಾ ಜೀವಕೋಶಗಳಲ್ಲಿ ನಡೆಯುತ್ತೆ. ದೇಹದ ಬೆಳವಣಿಗೆ, ಹಳೆಯ ಜೀವಕೋಶಗಳನ್ನ ಬದಲಾಯಿಸೋದಕ್ಕೆ ಮತ್ತು ಗಾಯವನ್ನ ಗುಣಪಡಿಸೋದಕ್ಕೆ ಇವೆಲ್ಲಕ್ಕೂ ಮೈಟೋಸಿಸ್ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ನಾವು ಕೋಶ ವಿಭಜನೆಯ 2 ಮುಖ್ಯ ವಿಧಾನಗಳಾದ ಮೈಟೋಸಿಸ್ ಮತ್ತು ಮಿಯೋಸಿಸ್ ಬಗ್ಗೆ ತಿಳ್ಕೊಂಡ್ವಿ.